ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ, ಬಾಳ್ಗೆ ವೇದಾದ್ರಿಯಂ. ಆತ್ಮೀಯ ಯೋಗ ಬಂಧುಗಳೇ, ಸರ್ವಶಕ್ತನಾದ ದೈವ ಹಾಗೂ ದೈವಿಕ ತಂದೆ ಗುರು ವೇದಾದ್ರಿ ಮಹರ್ಷಿಯವರನ್ನ ವಂದಿಸಿ, ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ದೈವದ ಕೃಪೆ ನಮ್ಮೊಂದಿಗೆ ಸದಾ ಇರಲಿ ಎಂದು ಹಾರೈಸುತ್ತಾ, ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಆತ್ಮ ಸಂಗಮ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮ ಬಂಧುಗಳನ್ನ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಆತ್ಮೀಯ ಸ್ನೇಹಿತರೆ, ಈ ದಿನದ ಈ ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶ್ವ ಸಮುದಾಯ ಸೇವಾ ಸಂಘದ ಪ್ರಾಧ್ಯಾಪಕರಾದಂತಹ ಶ್ರೀ ತಿಮ್ಮಯ್ಯನವರು ಇರುತ್ತಾರೆ. ಇವರ ಬಗ್ಗೆ ಕಿರುಪರಿಚಯವನ್ನ ನೀಡಲು ಇಚ್ಛಿಸುತ್ತೇನೆ. ಇವರು ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿಯನ್ನ ಹೊಂದಿರುತ್ತಾರೆ. ಇವರು 2007ರಲ್ಲಿ ನಮ್ಮ ಸ್ಕೈ ಯೋಗಕ್ಕೆ ಸೇರಿಕೊಂಡಿದ್ದಾರೆ. ನಮ್ಮ ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಪರಿಪೂರ್ಣತೆಗಾಗಿ ಯೋಗ ಎಂಬ ವಿಷಯದಲ್ಲಿ ಡಿಪ್ಲೊಮೊ ಮುಗಿಸಿರುತ್ತಾರೆ. ಇವರು ಬೆಂಗಳೂರು ಪಂಚಶೀಲ ನಗರ ಸ್ಕೈ ಸಂಸ್ಥೆಯ ಚಳ್ಳಕೆರೆ ಹಾಗೂ ಇನ್ನು ಹಲವಾರು ಧ್ಯಾನ ಕೇಂದ್ರಗಳಲ್ಲಿ ಕಳೆದ 13 ವರ್ಷಗಳಿಂದ ಈ ಆಧ್ಯಾತ್ಮಿಕ ವಿದ್ಯೆಯನ್ನ ಜನರಿಗೆ ಹಂಚುತ್ತಿದ್ದಾರೆ. ಇವರನ್ನು ಈ ದಿನದ ಚಿಂತನಾ ವಿಷಯವಾದಂತಹ ಆಧ್ಯಾತ್ಮಿಕ ನುಡಿಮುತ್ತುಗಳು 3 ಪರ್ಲ್ಸ್ ಆಫ್ ಸ್ಪಿರಿಚುಯಾಲಿಟಿ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನೀಡುವಂತೆ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ದೈವಿಕ ಶಕ್ತಿ ಕರುಣೆಯಿಂದ ಹಗಲು ಇರುಳು ಎಲ್ಲ ಸಮಯದಲ್ಲೂ ಎಲ್ಲ ಸ್ಥಳಗಳಲ್ಲೂ ಎಲ್ಲ ಉದ್ಯೋಗದಲ್ಲೂ ಸಹಾಯಕವಾಗಿ ಸಂರಕ್ಷಣೆಯಾಗಿ ಮಾರ್ಗದರ್ಶಕವಾಗಿಯೂ ಇರಲಿ. ಚಿಂತನೆಯನ್ನು ಆರೋಗ್ಯವನ್ನು ಜೀವ ಶಿಖರಕ್ಕೇರಿಸುವ ಗುರುವೇ ನಮಃ. ಗುರುಗಳಾದ ವೇದಾದ್ರಿ ಮಹರ್ಷಿಯವರಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ನನಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡಿದ ಗುರುಗಳಿಗೂ ವಂದಿಸುತ್ತಾ, ಜನ್ಮ ಕೊಟ್ಟ ತಾಯಿ ತಂದೆಯವರಿಗೂ ವಂದಿಸುತ್ತಾ, ಆತ್ಮಸಂಗಮ ಕಾರ್ಯಕ್ರಮ ನಡೆಸುವ ಡಾಕ್ಟರ್ ಧನಪತಿ ಸಾರ್, ಡಾಕ್ಟರ್ ವಿಜಯ ಮೇಡಮರವರಿಗೂ ವಂದಿಸುತ್ತಾ, ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸೊಗಸಾಗಿ ನಿರ್ವಹಿಸುತ್ತಿರುವ ಪಲ್ಲವಿ ಮೇಡಮ್, ಚೈತ್ರ, ಪವಿತ್ರ ಅವರ ತಂಡದವರಿಗೂ ವಂದಿಸುತ್ತಾ, ಹಾಗೂ ಆತ್ಮಸಂಗಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವ ಎಲ್ಲ ಕುಂಡಲಿನಿ ಯೋಗ ಬಂಧುಗಳಿಗೂ ಅವರ ಕುಟುಂಬದವರಿಗೂ ವಂದಿಸುತ್ತಾ, ಮತ್ತು ನನ್ನ ಆತ್ಮಸಂಗಮದಲ್ಲಿ ಭಾಗವಹಿಸಲು ಪ್ರೇರೇಪಿಸಿದ ನಮ್ಮ ಕುಟುಂಬ ವರ್ಗದವರಿಗೂ ಮೊಮ್ಮಕ್ಕಳಿಗೂ ವಂದಿಸುತ್ತಾ, ಈ ದಿನ ಆಧ್ಯಾತ್ಮಿಕ ನುಡಿಮುತ್ತುಗಳು ಎಂಬ ಚಿಂತನೆಯನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಚಿಂತನೆ ನಡೆಸಲು ಪ್ರಾರಂಭಿಸುತ್ತೇನೆ. ಸ್ನೇಹಿತರೆ, ಈ ನುಡಿಮುತ್ತುಗಳು, ಇದರಲ್ಲಿ ನುಡಿ 2 ಅಕ್ಷರಗಳನ್ನು ತೆಗೆದರೆ ಮುತ್ತುಗಳು ಎಂಬ 4 ಅಕ್ಷರಗಳು ಉಳಿಯುತ್ತವೆ. ಮುತ್ತುಗಳು ಎಂದರೆ ಬೆಲೆ ಬಾಳುವ ವಸ್ತು. ಒಂದೊಂದು ಮುತ್ತುವಿಗೂ ಒಂದೊಂದು ನಿಖರವಾದ ಬೆಲೆ ಇರುತ್ತದೆ, ಅಂದರೆ ಕರಾರುವಕ್ಕಾದ ಬೆಲೆ ಇರುತ್ತದೆ. ಮುತ್ತುಗಳನ್ನು ಕಳ್ಳರು ಅಪಹರಿಸಬಹುದು, ಆದರೆ ನುಡಿಮುತ್ತುಗಳಿಗೆ ಬೆಲೆ ಕಟ್ಟಲಾಗದು. ಇವುಗಳಿಗೆ ನಿಖರವಾದ ಬೆಲೆ ಇಲ್ಲ. ನುಡಿಮುತ್ತುಗಳು ಅಷ್ಟು ಅಮೂಲ್ಯವಾದದ್ದು. ನುಡಿಮುತ್ತುಗಳನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ಸ್ನೇಹಿತರೆ, ನಾವು ಅನೇಕ ಶರಣರ ಮತ್ತು ವೇದಾದ್ರಿ ಮಹರ್ಷಿಯವರ ನುಡಿಮುತ್ತುಗಳನ್ನು ಉಪನ್ಯಾಸಕರಿಂದ ಕೇಳಿದ್ದೇವೆ. ಈಗ ನಡೆಯುವ ಆತ್ಮಸಂಗಮದಲ್ಲಿ ಸುಮಾರು 6-7 ತಿಂಗಳಿನಿಂದ ನುರಿತ ಹಿರಿಯ ಅನುಭವಿಗಳ ಉಪನ್ಯಾಸಕರಿಂದ ಅಮೂಲ್ಯವಾದ ವೇದಾದ್ರಿಯಂ ನುಡಿಮುತ್ತುಗಳನ್ನು ಕೇಳಿ ಆನಂದಿತರಾಗಿದ್ದೇವೆ. ಇದರ ಬಗ್ಗೆ ತುಂಬ ಸಂತೋಷ ಮತ್ತು ಹಿರಿಮೆ. ಈ ಆತ್ಮಸಂಗಮ ನಡೆಸುವವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಅನೇಕ ಮಹಾತ್ಮರ ನುಡಿಮುತ್ತುಗಳನ್ನು ಉಪನ್ಯಾಸಕರಿಂದ ಕೇಳಿದರೆ ನಮ್ಮ ಮನದಾಳದಲ್ಲಿ ನೆಲೆ ನಿಲ್ಲುತ್ತವೆ. ಸ್ನೇಹಿತರೆ, ಇದರ ಬಗ್ಗೆ ಕೆಲವರ ನುಡಿಮುತ್ತುಗಳನ್ನು ಕೇಳಿ ನನ್ನ ಸ್ವಂತ ಅನುಭವವನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಕುಂಡಲಿನಿ ಯೋಗ ಬಂಧುಗಳೇ, ಯೋಗ ಗುರು ಹಿರಿಯರೇ, ದಯವಿಟ್ಟು ಕ್ಷಮೆ ಇರಲಿ.
ವೇದಾದ್ರಿ ಮಹರ್ಷಿಯವರ ತತ್ವದಲ್ಲಿ ಅರಿವೇ ದೈವ ಎಂಬ ನುಡಿಮುತ್ತುಗಳನ್ನು ಉಪನ್ಯಾಸಕರಿಂದ ಕೇಳಿದಾಗ ನನ್ನ ಮನಸ್ಸು ಒಂದು ವಾರ ನನ್ನ ಅಧೀನದಲ್ಲಿ ಇರಲಿಲ್ಲ. ಕಾರಣ, ಯಾವ ವಸ್ತುವು ನೋಡಿದರೂ, ಯಾವ ಪಕ್ಷಿ ಆಗಲಿ ಪ್ರಾಣಿಗಳಾಗಲಿ ನೋಡಿದರೂ, ಯಾವುದೇ ನೋಡಿದರೂ ನನಗೆ ದೈವವಾಗಿ ಕಾಣುತ್ತಿತ್ತು. ಉದಾಹರಣೆ, ದಾರಿಯಲ್ಲಿ ಬರುವಾಗ ಒಂದು ನಾಯಿ ಬೌ ಎಂದು ಕಡಿಯಲು ಬಂತು. ಅದು ನನ್ನ ಕಣ್ಣಿಗೆ ದೈವವೆನಿಸಿತು. ನಾನು ಹೇಳಿದೆ, ನಾರಾಯಣ ಸ್ವಾಮಿ, ನೀನು ದೈವದ ಅಂಶ, ನಾನು ದೈವದ ಅಂಶ, ಏಕೆ ಕೋಪ ಎಂದಾಗ ಅದು ಸುಮ್ಮನಾಯಿತು. ಇಂತಹ ಅನುಭವವನ್ನು ತೋರಿಸಿದ ಉಪನ್ಯಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳು. ನನಗೆ ತಾಳ್ಮೆ, ಸಹನೆ, ಮೃದು ಮಾತನಾಡುವುದು, ಬಿಟ್ಟುಕೊಡುವುದು, ಜನರಲ್ಲಿ ಬೆರೆಯುವುದು, ಜನರಲ್ಲಿ ಹೇಗಿರಬೇಕಂತಕ್ಕಂತಹ ಒಂದು ಆಧ್ಯಾತ್ಮಿಕವನ್ನು ಸರಳ ಜೀವನ ನಡೆಸುವ ಉಪನ್ಯಾಸಕರ ನುಡಿಮುತ್ತುಗಳಿಂದ ಕಲಿತುಕೊಂಡಿರುತ್ತೇನೆ. ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ನನಗೆ ಅಹಂಕಾರ, ಕೋಪ ಪಂಚಮಹಾಪಾತಕಗಳಲ್ಲಿ ಒಂದು ಬಹಳವಿತ್ತು. ಅದೂ ಸಹ ಉಪನ್ಯಾಸಕರ ನುಡಿಮುತ್ತುಗಳಿಂದ ಅರಿತುಕೊಂಡು ಮನುಷ್ಯನಾಗಿ ಬಾಳಲು ಅನುವು ಮಾಡಿಕೊಟ್ಟ ಉಪನ್ಯಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳು. ನನಗೆ ಹೆಣ್ಣನ್ನು ಕಂಡರೆ ಕೀಳು ಭಾವನೆ ಮತ್ತು ಅವರಿಗೆ ಗೌರವ ಕೊಡುತ್ತಿರಲಿಲ್ಲ. ಇದರ ಬಗ್ಗೆ ಉಪನ್ಯಾಸಕರ ಇತರ ನುಡಿಗಳಿಂದ ಹೆಣ್ಣಿಗೆ ಗೌರವ ಕೊಡುವುದು, ಮರ್ಯಾದೆ ಕೊಡುವುದನ್ನು ಅವರ ನುಡಿಮುತ್ತುಗಳಿಂದ ಕಲಿತಿರುತ್ತೇನೆ. ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಇನ್ನು ವೇದಾದ್ರಿಯಂ ತತ್ವ ಕವನಗಳ ಮೂಲಕ ತಿಳಿಸಿಕೊಟ್ಟ ಉಪನ್ಯಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ನನಗೆ ತಿಳಿದ ಮಟ್ಟಿಗೆ ಓದಿ ತಿಳಿಯುವುದಕ್ಕಿಂತ ಉಪನ್ಯಾಸಕರ ನುಡಿಮುತ್ತುಗಳನ್ನು ಕೇಳಿದರೆ ಬಹಳ ಸರಳವಾಗಿ ಬೇಗನೆ ಮನಸ್ಸಿನಲ್ಲಿ ನೆಲೆ ನಿಲ್ಲುತ್ತವೆ. ಇದೇ ರೀತಿ ಆತ್ಮಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದುವರಿಯಲೆಂದು ಆಶಿಸುತ್ತೇನೆ. ಆತ್ಮಸಂಗಮದಲ್ಲಿ ಕೇಳುವವರಿಗೂ ಹೇಳುವವರಿಗೂ ಆಸಕ್ತಿ, ನಂಬಿಕೆ, ಭಕ್ತಿ, ಶ್ರದ್ಧೆ ಇವು ಬಹಳ ಮುಖ್ಯವಾಗಿರಬೇಕು. ಇದು ಇದ್ದರೆ ದೈವ ಅನುಗ್ರಹವನ್ನು ಪಡೆಯಲು ಸಾಧ್ಯವಾಗುತ್ತದೆ. ವೇದಾದ್ರಿ ಮಹರ್ಷಿಯವರನ್ನು ನಂಬಿ ಕೆಲಸ ಮಾಡಿದರೆ ಎಂದಿಗೂ ಕೈ ಬಿಡುವುದಿಲ್ಲವೆಂದು ನನ್ನ ಅನುಭವ ಅನೇಕವಿದೆ. ಸ್ನೇಹಿತರೆ, ಈಗ ಬಾಳ್ಗೆ ಸರ್ ಅನ್ಮ್ಯೂಟ್ ಮಾಡ್ಕೊಂಡು. ಓಕೆ ಸರ್, ಕಂಟಿನ್ಯೂ ಮಾಡಿ ಸರ್. ಹಲೋ 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 ಸರ್, ಕೇಳಿಸ್ತಾ ಇದೆ ಸರ್, ಸ್ಟಾರ್ಟ್ ಮಾಡಿ ಸರ್. ಮೇಡಮ್ ಅವರೇ. ಹಾ ಸರ್, ಹೇಳಿ ಸರ್. ಕೇಳಿಸ್ತದ?
ಬಾಳ್ಗೆ ಸಮೃದ್ಧಿಯೊಂದಿಗೆ ಈಗ ಸರ್. ಗುಣಬಂಧನದಲ್ಲಿ ನಮ್ಮ ಒಳಗೂ ಹೊರಗೂ 3 ವಿಶ್ವ ಶಕ್ತಿಗಳು ಕೆಲಸ ಮಾಡುತ್ತವೆ ಎಂದರು. ನೈತಿಕ ಜೀವನವು ಆಧ್ಯಾತ್ಮಿಕ ಜೀವನಕ್ಕೆ ಒಯ್ಯುವುದರಲ್ಲಿ ಮನುಷ್ಯನ ವ್ಯಕ್ತಿತ್ವ ತ್ರಿಗುಣಾತ್ಮಕವಾದುದು ಎಂದರು. ವೇದಾದ್ರಿ ಮಹರ್ಷಿಯವರು 3 ತರದ ಆಹಾರ ಸರ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಸರ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಕರೆಕ್ಟಾಗಿ ಫೋನ್ ಅಥವಾ ನಿಮ್ದು ಹೆಡ್ಸೆಟ್ ಹಾಕೊಂಡಿದ್ರೆ ಮೈಕ್ರೋಫೋನ್ ಹತ್ರ ಇಟ್ಕೊಂಡು ಕರೆಕ್ಟಾಗಿ ಮಾತನಾಡಿ ಸರ್. ಈ 4 ತರದ ವಿಷಯಗಳು 3 ಅವು ಯಾವುವೆಂದರೆ ತಾಮಸ್ಸು, ರಜಸ್ಸು, ಸತ್ವ ಎಂಬ ವಿಷಯಗಳು. ಮೊದಲಿಗೆ ಭಗವದ್ಗೀತೆಯ ಪ್ರಕಾರ ತಾಮಸ್ ಪ್ರಧಾನವಾದ ಪ್ರಾಣಿಗುಣಗಳಿರುವ ಅಜ್ಞಾನ, ಅಜಾಗರೂಕತೆ, ಆಲಸ್ಯ, ಮೋಹ ಇವು ಅಧಿಕವಾಗಿರುತ್ತವೆ. ತಾಮಸಿಕ ವ್ಯಕ್ತಿ ಅಶುದ್ಧ ಆಹಾರ ಸ್ವೀಕರಿಸುತ್ತಾನೆ. ಕೆಲಸದಲ್ಲಿ ಅವನು ಅಸ್ಥಿರ. ಅವನದು ತುಂಬಾ ಒರಟು ಸ್ವಭಾವ. ಯಾವಾಗಲೂ ಜೋಲುಮುಖ ಹಾಕಿಕೊಂಡಿರ್ತಾನೆ. ಅವನು ಯಾವುದೇ ನಿರ್ಣಯಕ್ಕೆ ಬರಬೇಕಾದರೂ ತುಂಬಾ ಯೋಚಿಸುತ್ತಾನೆ. ಮೋಹದಿಂದ ಪರಿಣಾಮವನ್ನು ಲೆಕ್ಕಿಸದೆ ಕರ್ಮದಲ್ಲಿ ತೊಡಗಿರುತ್ತಾನೆ. ದೇಶ, ಕಾಲ, ಪಾತ್ರಗಳ ಗಣನೆಗೆ ತೆಗೆದುಕೊಳ್ಳದೆ ದಾನ ಮಾಡ್ತಾನೆ. ಅವನು ಪೂಜೆ ಮಾಡಿದರೆ ಅವನಲ್ಲಿ ಶ್ರದ್ಧೆ ಇರಲ್ಲ, ಭಕ್ತಿ ಇರಲ್ಲ, ಪ್ರೀತಿ ಇರಲ್ಲ, ವಿಶ್ವಾಸನೂ ಇರಲ್ಲ. ಮೂಢನಂಬಿಕೆಗಳಿಗೆ ದಾಸನಾಗ್ತಾನೆ ಮತ್ತು ಇತರರನ್ನು ಹಿಂಬಾಲಿಸಲು ತಪಸ್ಸು ಮಾಡ್ತಾನೆ. ಇನ್ನು ರಜೋ ಪ್ರಧಾನವಾಗಿರುವ ಜನರಲ್ಲಿ ವ್ಯಾಮೋಹ, ಚಂಚಲತೆ ಇತ್ಯಾದಿ ಅಧಿಕವಾಗಿರುತ್ತವೆ. ರಜೋಗುಣ ಪ್ರಧಾನ ವ್ಯಕ್ತಿ ತೀರಾ ಕ್ರಿಯಾಶೀಲನಾಗಿ ಇರುತ್ತಾನೆ. ಕಹಿ, ಹುಳಿ ಮತ್ತು ಖಾರ ಪ್ರಚೋದಕ ಆಹಾರಗಳನ್ನು ಸೇವಿಸುತ್ತಾನೆ. ಅವನು ತುಂಬ ಕೆಲಸದಲ್ಲಿ ಮತ್ತು ಸಾಹಿತ್ಯದಲ್ಲಿ ಆಸಕ್ತನಾಗಿರುತ್ತಾನೆ ಅಥವಾ ಇತರರಲ್ಲಿ ಆಸಕ್ತನಾಗಿರುತ್ತಾನೆ. ಅವನು ಕರ್ಮ ಫಲದಲ್ಲಿ ಅತ್ಯಂತ ಆಸಕ್ತನಾಗಿರುತ್ತಾನೆ. ಅವನು ಮಾಡುವ ಕೆಲಸಗಳೆಲ್ಲ ಅಹಂಕಾರದಿಂದ ಕೂಡಿದವು. ತನ್ನ ಆಸೆ ಪೂರ್ತಿಗಾಗಿ ಅವನು ತುಂಬ ಲೋಭಿಯೂ ಕ್ರೂರಿಯೂ ಆಗಿರುತ್ತಾನೆ. ಸ್ವಲ್ಪದರಲ್ಲೇ ಅವನು ಹಿಗ್ಗುತ್ತಾನೆ, ಹಾಗೇನೆ ಕುಗ್ಗುತ್ತಾನೆ. ಅವನು ಬಹಳ ಬೇಗನೆ ಭಯಕ್ಕೆ, ಚಿಂತೆಗೆ ಒಳಗಾಗುತ್ತಾನೆ. ಪ್ರತಿಫಲವನ್ನು ಬಯಸುತ್ತಾ ಗೊಣಗುತ್ತಾ ದಾನ ಮಾಡ್ತಾನೆ ಮತ್ತು ಡಂಬಾಚಾರದ ಪೂಜೆ ಮಾಡ್ತಾನೆ. ಯಾಕೆ ಡಂಬಾಚಾರದ ಪೂಜೆ ಮಾಡ್ತಾನೆ ಅಂದರೆ ಗೌರವ ಅಧಿಕಾರಿಗಳನ್ನು ಪಡೆಯಲು. ಇನ್ನು ಸಾತ್ವಿಕ ಪ್ರಧಾನವಾಗಿರುವ ವ್ಯಕ್ತಿಗಳಲ್ಲಿ ಆಧ್ಯಾತ್ಮಿಕ ಜ್ಞಾನ ಮತ್ತು ಸಮನ್ವಯತೆ ಲಕ್ಷಣಗಳು ಇರುತ್ತವೆ. ಸಾತ್ವಿಕ ವ್ಯಕ್ತಿ ಅಧಿಕವುಳ್ಳವನು ಶಕ್ತಿ, ಆರೋಗ್ಯ, ಆಯುಸ್ಸು ಹೆಚ್ಚಿಸುವ ಶುದ್ಧ ಪೌಷ್ಟಿಕ ಆಹಾರವನ್ನು ಸೇವಿಸುತ್ತಾನೆ. ಅವನು ತಾಳ್ಮೆ, ಉತ್ಸಾಹದಿಂದ ಕೂಡಿದವನಾಗಿ ಜಯ ಅಪಜಯಗಳಿಂದ ಕೆಲಸ ಮಾಡ್ತಾನೆ. ಅವನು ಸತ್ಪಾತ್ರನಿಗೆ ಕಾಲ ದೇಶಕ್ಕನುಗುಣವಾಗಿ ದಯೆಯಿಂದ ಪ್ರತ್ಯುಪಕಾರವನ್ನು ಬಯಸದೆ ದಾನ ಮಾಡ್ತಾನೆ. ಅವನು ತಪಸ್ಸು ಅಥವಾ ಧ್ಯಾನ ಎಂದರೆ ಶೌಚ, ಬ್ರಹ್ಮಚರ್ಯ, ಅಹಿಂಸೆಗಳ ಪಾಲನೆ. ವಾಕ್ ತಪಸ್ಸು ಎಂದರೆ ಇತರರನ್ನು ನೋಯಿಸದಂತೆ ಸತ್ಯವನ್ನೇ ನುಡಿಯುವುದು
ಮತ್ತು ಶಾಸ್ತ್ರ ಗ್ರಂಥಗಳನ್ನು ಪಠನ ಮಾಡುವನು. ಅವನು ಆಗಾಗ ಮೌನವನ್ನು ಆಚರಿಸುತ್ತಾನೆ, ಏಕೆಂದರೆ ಅವನ ಮನಸ್ಸು ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಚಿಂತಿಸುತ್ತಿರುತ್ತದೆ. ಮೌನ, ಶಾಂತಿ, ಆತ್ಮಸಂಗಮ, ಹೃದಯ ಶುದ್ಧಿ ಇವು ವಾಕ್ ತಪಸ್ಸಿನಲ್ಲಿ ಸೇರಿವೆ. ಈಗ ಗುಣಬಂಧನದಲ್ಲಿ ನಮ್ಮ ಒಳಗು ಹೊರಗು 3 ವಿಶ್ವಶಕ್ತಿಗಳು ಕೆಲಸ ಮಾಡ್ತವೆ ಅಂದರು. ಅವು ಯಾವುವು ಅಂದರೆ ಸತ್ವ, ರಜಸ್ಸು, ತಾಮಸ್ಸು. ಸತ್ವವು ಮನಸ್ಸನ್ನು ಶುದ್ಧವೂ ಪ್ರಕಾಶಮಯವಾಗಿ ಮಾಡುತ್ತದೆ. ತಮಸ್ಸು ಆಕ್ರಮಿತರಾದವರು ವಿಶ್ವದ ಕೆಳಮುಖ ಆದಿಯಲ್ಲಿ ಹೋಗುವರು. ರಜಸ್ಸಿನಿಂದ ಕೂಡಿದವರು ಮೇಲೇನೂ ಹೋಗಲ್ಲ, ಕೆಳಗೂ ಹೋಗಲ್ಲ, ಇದ್ದಲ್ಲಿಯೇ ಹೋರಾಡುತ್ತಿರುತ್ತಾರೆ. ಸ್ನೇಹಿತರೆ, ಈ 3ರಲ್ಲಿ ಸತ್ವ ಪ್ರಧಾನರು ಮೇಲೆ ಮೇಲೆ ಏರುತ್ತಾ ಹೋಗಿ ಭಗವಂತನನ್ನು ಸೇರುವರು. ಇನ್ನು ಮನುಷ್ಯನ ವ್ಯಕ್ತಿತ್ವ ತ್ರಿಗುಣಾತ್ಮಕವಾದುದು. ಇವುಗಳಲ್ಲಿ ತಮಸ್ಸು ಜಡತೆಯ ತತ್ವ, ರಜಸ್ಸು ಚಲನೆಯ ತತ್ವ, ಸತ್ವ ಜ್ಞಾನ ತತ್ವ. ಈ 3ರಲ್ಲಿ ಯಾವುದು ಪ್ರಧಾನವಾಗಿರುವುದೋ ಅಥವಾ ಯಾವುದು ಅಧಿಕವಾಗಿರುವುದೋ, ಹೆಚ್ಚಾಗಿರುವುದೋ ಅದಕ್ಕೆ ಅನುಗುಣವಾಗಿ ವ್ಯಕ್ತಿಯ ಮನೋಭಾವವಿರುತ್ತದೆ. ಈ ಗುಣಗಳು ಮಾಡಿಗೆ ಒಯ್ಯುವ ಏಣಿ ಇದ್ದಂತೆ. ಸ್ನೇಹಿತರೆ, ಜಡದ ಸ್ವಭಾವದ ವ್ಯಕ್ತಿ ಮೇಲೇರಿ ಕ್ರಿಯಾಶೀಲನಾಗಬೇಕು. ಕ್ರಿಯಾಶೀಲ ವ್ಯಕ್ತಿ ಪವಿತ್ರನಾಗಬೇಕು. ಸತ್ವ ಪ್ರಧಾನವಾದ ಮನಸ್ಸು ಶುದ್ಧವೂ ಸ್ಪಷ್ಟವೂ ಆಗುವುದು. ಸತ್ವವು ಸತ್ಯಕ್ಕೆ ಒಯ್ಯುವ ಏಣಿಯ ಮೇಲಿನ ಮೆಟ್ಟಲು. ನಮ್ಮ ಪವಿತ್ರತೆ ನಮ್ಮನ್ನು ಭಗವತ್ ಸಾಕ್ಷಾತ್ಕಾರಕ್ಕೆ ಒಯ್ಯಬೇಕು. ಭಗವಂತನನ್ನು ಪಡೆಯುವುದೆಂದರೆ ಎಲ್ಲ ಗುಣಗಳನ್ನು ಮೀರಿ ಹೋಗಬೇಕು. ಅದಕ್ಕೆ ಶ್ರೀರಾಮಕೃಷ್ಣರು ತಮ್ಮ ಒಂದು ದುಷ್ಟಾಂತ ಕಥೆಯಲ್ಲಿ ಈ 3 ಗುಣಗಳನ್ನು 3 ಕಳ್ಳರಿಗೆ ಹೋಲಿಸಿದ್ದಾರೆ. ಒಮ್ಮೆ ಶ್ರೀಮಂತನು ಕಾಡಿನ ಮೂಲಕ ಹೋಗುತ್ತಿರುವಾಗ ಈ 3 ಕಳ್ಳರು ಅವನ ಮೇಲೆ ಎರಗಿ ಅವನಲ್ಲಿರುವ ಹಣವನ್ನೆಲ್ಲ ದೋಚಿಕೊಂಡರು. ಮೊದಲನೇ ಕಳ್ಳ ಇವನನ್ನು ಕೊಂದು ಬಿಡೋಣ ಎಂದು ಕತ್ತಿ ಮೇಲೆ ಎತ್ತುತ್ತಾನೆ. ಎರಡನೇ ಕಳ್ಳ ಅವನನ್ನು ತಡೆದು ಇವನನ್ನು ಕೊಲ್ಲುವುದರಿಂದ ಏನೂ ಪ್ರಯೋಜನವಿಲ್ಲ, ಇವನನ್ನು ಮರಕ್ಕೆ ಕಟ್ಟಿ ಹಾಕಿ ಹೋಗೋಣ, ಆಗ ಅವನು ಪೊಲೀಸರಿಗೆ ಹೇಳುವುದಿಲ್ಲ ಎಂದು ಹಾಗೆಯೇ ಅವನನ್ನು ಒಂದು ಮರಕ್ಕೆ ಕಟ್ಟಿ ಹಾಕಿ ಕಳ್ಳರು ಹೊರಟು ಹೋದರು. ಸ್ವಲ್ಪ ಹೊತ್ತಿನ ನಂತರ 3ನೇ ಕಳ್ಳ ಬಂದು ಶ್ರೀಮಂತನಿಗೆ ಹೇಳಿದ, ಆಹಾ, ನಿನಗೆ ತುಂಬಾ ನೋವಾಗಿರಬೇಕಲ್ಲವೇ, ತಡೆ, ನಾನು ನಿನ್ನನ್ನು ಬಿಡಿಸುತ್ತೇನೆ. 3ನೇ ಕಳ್ಳ ಅವನನ್ನು ಬಿಡಿಸಿ ಕಾಡಿನ ಹೊರಗೆ ಕರೆದುಕೊಂಡು ಹೋಗಿ, ಇದೇ ರಸ್ತೆಯಲ್ಲಿ ಹೋಗು, ಊರು ಸೇರುತ್ತೀಯೇ ಎಂದ. ಅವನಿಗೆ ದಾರಿ ತೋರಿಸಿದ. ಇಲ್ಲ, ನೀನು ಬರಬೇಕು, ನೀನು ತುಂಬಾ ಉಪಕಾರ ಮಾಡಿರುವೆ, ನಮ್ಮ ಮನೆಗೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಎಂದು ಶ್ರೀಮಂತ ಆ ಕಳ್ಳನನ್ನು ಒತ್ತಾಯಿಸಿದ. ಕಳ್ಳ ಹೇಳಿದ, ಇಲ್ಲ, ನಾನು ನಗರಕ್ಕೆ ಬಂದರೆ ನನ್ನನ್ನು ಪೊಲೀಸರು ಬಂಧಿಸುತ್ತಾರೆ ಎಂದು ಹೇಳಿ ಆ ಶ್ರೀಮಂತನಿಗೆ ದಾರಿ ತೋರಿಸಿ ಕಳ್ಳ ಹೊರಟು ಹೋದ. ಸ್ನೇಹಿತರೆ, ಶ್ರೀಮಂತನನ್ನು ಕೊಲ್ಲಬೇಕು ಎಂದು ಹೇಳಿದ ಮೊದಲನೇ ಕಳ್ಳ ತಾಮಸ್ಸು, ಅದು ನಾಶಗೊಳಿಸುತ್ತದೆ. ಎರಡನೇ ಕಳ್ಳ ರಜಸ್ಸು, ಇದು ಮನುಷ್ಯನನ್ನು ಪ್ರಪಂಚಕ್ಕೆ ಬಂಧಿಸುತ್ತದೆ. ಬಂಧಿಸದೊಂದಲ್ಲ, 100 ಕೆಲಸಗಳಲ್ಲಿ ಅವನನ್ನು ಮುಳುಗಿಸುತ್ತದೆ ಮತ್ತು ದೇವರನ್ನು ಮರೆಯುವಂತೆ ಮಾಡುತ್ತದೆ. ಸತ್ವ ಒಂದೇ ದೇವರ ಆದಿಯನ್ನು ತೋರಿಸುವುದು. ಅದು ದಯೆ, ಧರ್ಮ, ಭಕ್ತಿ ಮುಂತಾದ ಸದ್ಗುಣಗಳನ್ನು ಉತ್ಪನ್ನ ಮಾಡುವುದು. ಮತ್ತು ಸತ್ವ ಏಣಿಯ ಕೊನೆಯ ಮೆಟ್ಟಿಲು ಇದ್ದಂತೆ, ಅದರ ಮುಂದಿನ ಮಾಡಿ ಪರಬ್ರಹ್ಮ, ಮನುಷ್ಯನ ನಿಜವಾದ ಮನೆ. ನಾವೆಲ್ಲರೂ ಆ ಮನೆಗೆ ಹೋಗ್ಬೇಕು. ಅದು ಒಂದು ಇದೆ, ನನ್ನ ಮನೆ ಅಲ್ಲಿ
ಬಂದೆನಿಲ್ಲಿಗೆ ಸುಮ್ಮನೆ ಅಂತ ಇದೆ. ನನ್ನ ಮನೆಗೆ ಹೋಗ್ಬೇಕು, ಅದೇ ನಮ್ಮ ಮನೆ. ಈ 3 ಗುಣಗಳನ್ನು ಮೀರಿ ಹೋಗದಿದ್ದರೆ ಬ್ರಹ್ಮಜ್ಞಾನ ದೊರೆಯದು. ಸ್ನೇಹಿತರೆ, ತಮಸ್ಸು ನಮ್ಮನ್ನು ನಾಶಗೊಳಿಸಲು ಪ್ರಯತ್ನಿಸುತ್ತದೆ, ರಜಸ್ಸು ನಮ್ಮನ್ನು ಜಗತ್ತಿಗೆ ಬಂಧಿಸುತ್ತದೆ ಮತ್ತು ಸತ್ವ ನಮ್ಮಲ್ಲಿ ಮುಕ್ತಿಯ ಬಯಕೆಯನ್ನು ಉಂಟು ಮಾಡುತ್ತದೆ. ಈ 3 ಗುಣಗಳು ಸತ್ಯ ಸಾಕ್ಷಾತ್ಕಾರದ ಮಾಡಿಗೆ ಹೋಗುವ ಸೋಪಾನ ಪಂಕ್ತಿ ಎನ್ನಬಹುದು. ಇದರಲ್ಲಿ ಸತ್ವ ಮೇಲಿನದು. ಈಗ ಮಾನವ ಮೊಟ್ಟ ಮೊದಲಿಗೆ ತನ್ನ ಬಗ್ಗೆ ಒಂದು ಆಧ್ಯಾತ್ಮಿಕ ಭಾವವನ್ನು ಕಲಿಸಿಕೊಳ್ಳಬೇಕು. ನಾವು ಮೊಟ್ಟ ಮೊದಲಿಗೆ ನಮ್ಮ ಬಗ್ಗೆ ಒಂದು ಆಧ್ಯಾತ್ಮಿಕ ಭಾವವನ್ನು ಕಲ್ಪಿಸಿಕೊಳ್ಳಬೇಕು. ಆಗಲೇ ನಾವು ಭಗವಂತನೊಡನೆ ಮತ್ತು ಇತರರೊಡನೆ ಒಂದು ಸರಿಯಾದ ಸಂಬಂಧವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯ. ಈಗ ಮಾನವ ಹೆಚ್ಚು ಹೆಚ್ಚು ಸ್ಪಷ್ಟವಾದ ಉತ್ತಮವಾದ ವಿಚಾರಗಳನ್ನು ಪಡಿಬೇಕು. ಹೇಗೆ ಪಡಿತಾನೆ ಅಂದರೆ, ಧ್ಯಾನ ಮಾಡಬೇಕು, ಅಂತರಂಗ ಪರಿಶೀಲನೆ ಮಾಡಬೇಕು, ಸ್ವಾಮೀಜಿಯವರ ಪುಸ್ತಕಗಳನ್ನು ಓದಬೇಕು. ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಮತ್ತು ಸೂಕ್ಷ್ಮದಿಂದ ಕಾರಣ ಕಡೆಗೆ ಮುಂದುವರಿಬೇಕು. ಈ ಪ್ರಾರ್ಥನೆ, ಧ್ಯಾನ, ಕರ್ತವ್ಯ, ಪರಿಪಾಲನೆ ಮತ್ತು ಆತ್ಮನಿಗ್ರಹ ಇವುಗಳ ಮೂಲಕ ಅವನ್ನು, ಅಂದರೆ ಭಾವನೆ, ಇಚ್ಛೆ ಮತ್ತು ಚಿಂತೆ ಇವುಗಳನ್ನು ಮೀರಿ ಹೋಗಬೇಕು. ಭಾವನೆ, ಇಚ್ಛೆ, ಚಿಂತೆ ಇವು ಆಧ್ಯಾತ್ಮಿಕ ಜೀವನಕ್ಕೆ ಹೋಗಲು ಬಹಳ ಶಕ್ತಿ ಬೇಕು. ಸ್ನೇಹಿತರೆ, 2 ರೀತಿ ಚಿಂತನಾ ಪ್ರವಾಹಗಳಿವೆ. ಒಂದು ಪ್ರಜ್ಞ ಸಹಿತ, ಇನ್ನೊಂದು ಪ್ರಜ್ಞರಹಿತ ಚಿಂತನೆಗಳು. ನಾವು ಕೆಲಸ ಮಾಡುವಾಗ ಅಥವಾ ಕ್ರಿಯೆ ಮಾಡುವಾಗ ಪ್ರಜ್ಞಾ ಮನಸ್ಸನ್ನು ಕೆಲಸದ ಕಡೆಗೂ ಅಪ್ರಜ್ಞಾ ಮನಸ್ಸನ್ನು ಭಗವಂತನ ಕಡೆಗಿರಿಸಬೇಕು. ಬಿಡುವಿನ ವೇಳೆಯಲ್ಲಿ ಪ್ರಜ್ಞಾ ಮತ್ತು ಅಪ್ರಜ್ಞಾ ಎರಡು ಭಗವಂತನ ಕಡೆಗಿರಿಸಬೇಕು ಅಂತಾರೆ. ನಮ್ಮ ಪ್ರಾಣಶಕ್ತಿಯನ್ನು ನಿಗ್ರಹಿಸಬೇಕು ಮತ್ತು ಅದು ಪೋಲಾಗದಂತೆ ನೋಡ್ಕೋಬೇಕು. ಈಗ ಶಕ್ತಿ ವ್ಯರ್ಥವಾಗುತ್ತದೆ. ಶಕ್ತಿಯನ್ನು ವ್ಯರ್ಥಗೊಳಿಸಬೇಡಿ. ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿಗೊಳಿಸಬಹುದು. ಶಕ್ತಿಯ ಹರಿಯುವಿಕೆಯನ್ನು ವೃದ್ಧಿಗೊಳಿಸುವ ಹೊಸ ಪ್ರಣಾಳಿಕೆಯನ್ನು ತೋರಬಹುದು. ಅದು ಹೇಗೆ ಅಂದರೆ, ವ್ಯರ್ಥವಾದ ಕೆಲಸ, ವ್ಯರ್ಥವಾದ ಮಾತು, ಹರಟೆ ಮತ್ತು ಅನಾಥಕಾರಿ ಚಿಂತನೆ ಇವೆಲ್ಲ ಕಳೆ ಇದ್ದಂತೆ. ಸ್ನೇಹಿತರೆ, ಬೆಳೆಯಲ್ಲಿ ಕಳೆ ಇರುತ್ತೆ, ಆ ಕಳೆಯನ್ನು ಕಿತ್ತರೆ ಬೆಳೆ ಚೆನ್ನಾಗಿ ಬರುತ್ತದೆ. ಅದೇ ರೀತಿ ಮಾನವನಲ್ಲಿರುವ ಕೆಟ್ಟ ಗುಣಗಳನ್ನು ಕಿತ್ತು ಹಾಕಿದರೆ ನಮಗೆ ಉಪಯುಕ್ತ ಕೆಲಸಕ್ಕೆ ಸಹಾಯವಾಗುತ್ತದೆ. ಆಧ್ಯಾತ್ಮಿಕ ಸಾಧನೆಯ ಸಮಯದಲ್ಲಿ ಭೌತಿಕ ಮತ್ತು ಸಾಮಾಜಿಕ ಚಂಚಲತೆ ಇರಕೂಡುದು. ಅಭ್ಯಾಸದ ಮೂಲಕ ಏಕಾಗ್ರತೆಯನ್ನು ಆಳಗೊಳಿಸಬಹುದು. ಈ ಏಕಾಗ್ರತೆಯ ಮೂಲಕ ಶಕ್ತಿ ಅರಿಯುವಿಕೆಯನ್ನು ಸಮಗೊಳಿಸಬಹುದು. ಸ್ನೇಹಿತರೆ, ಮಾನವನಿಗೆ ಕೆಳಮಟ್ಟದ ಮಾನಸಿಕ ಶಕ್ತಿ ಇದೆ ಮತ್ತು ಉನ್ನತ ಮಟ್ಟದ ಮಾನಸಿಕ ಶಕ್ತಿ ಅಥವಾ ಆಧ್ಯಾತ್ಮಿಕ ಶಕ್ತಿ ಇದೆ. ಮಾನವ ಕೆಳಮಟ್ಟದ ಮಾನಸಿಕ ಶಕ್ತಿಯ ಸಹಾಯದಿಂದ ಸಾಮಾನ್ಯ ಚಿಂತನೆ ನಡೆಸುತ್ತಾನೆ. ಉನ್ನತ ಅಭ್ಯಾಸದ ಕೊರತೆಯಿಂದಾಗಿ ನಮ್ಮ ಉನ್ನತ ಮನಸ್ಸನ್ನು ತೆರೆಯದೇ ಇರುವ ಕಾರಣದಿಂದ ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಈಗ ಪೂಜೆ, ಆಧ್ಯಾತ್ಮಿಕ ಸಾಧನೆ ಮತ್ತು ಧ್ಯಾನ ಇವುಗಳಿಗೆ ಬೆಳಗಿನ ವೇಳೆ ಪ್ರಶಸ್ತವಾದದ್ದು. ಯಾಕೆಂದರೆ ಅದನ್ನ ಬ್ರಾಹ್ಮೀಯ ಮುಹೂರ್ತ ಅಂತೀವಿ. ಮನಸ್ಸನ್ನು ವಿಶೇಷ ಆಧ್ಯಾತ್ಮಿಕ ನಿಗ್ರಹಿಸಬೇಡಿ. ಉತ್ತಮ ಆಲೋಚನೆಗಳ ಮೂಲಕ ಅದನ್ನು ನಿಗ್ರಹಿಸಿ. ಯಾವಾಗಲೂ ಒಂದು ಉತ್ತಮವಾದ ಕೇಂದ್ರ ಆಲೋಚನೆ ಇರಬೇಕು. ಪ್ರಜ್ಞರಹಿತ ಚಿಂತನೆಯನ್ನು ನಿಗ್ರಹಿಸಿ ಮತ್ತು ಅದನ್ನು ಕಡಿಮೆ ಮಾಡಿ ನಾವು ಚಿಂತನಾ ನಿಯಮಗಳನ್ನು ಅರಿಬೇಕು ಮತ್ತು ಪ್ರಜ್ಞಾಪೂರ್ವಕವಾಗಿ ಚಿಂತಿಸುವುದನ್ನು ಮತ್ತು ಕೆಲಸ ಮಾಡುವುದನ್ನು ಕಲಿಬೇಕು. ದುಷ್ಟ ಶಕ್ತಿಯ ಪ್ರಭಾವಕ್ಕೆ ಒಳಗಾಗದಂತೆ ಎಚ್ಚರಿಕೆಯಿಂದಿರಬೇಕು. ಸ್ನೇಹಿತರೆ,
ಆಧ್ಯಾತ್ಮಿಕ ಸಾಧನೆ ಒಂದು ಮಾನಸಿಕ ಜಾರಾಟದಂತೆ. ಹೆಮ್ಮೆ ಪಡುವವನು ಜಾರಿ ಬೀಳುತ್ತಾನೆ. ಅದರಂತೆ ನಾವು ಅತ್ಯಂತ ಶ್ರೇಷ್ಠರೆಂದಾಗಲಿ ಅತ್ಯಂತ ಸುರಕ್ಷಿತರೆಂದಾಗಲಿ ಭಾವಿಸಬಾರದು. ಭಗವಂತನೊಡನೆ ಸಂಪರ್ಕವನ್ನು ಕಲ್ಪಿಸಿಕೊಳ್ಳಲು ಪ್ರಯತ್ನಿಸಿ. ಭಗವಂತನ ಮೂಲಕ ಇತರರೊಡನೆ ಸಂಪರ್ಕವನ್ನು ಕಲ್ಪಿಸಿ. ಈಗ ಬಿಂದು ವೃತ್ತದೊಡನೆ ಒಂದಾಗಬೇಕು, ಆಗಲೇ ಅದು ಬೇರೆ ಬಿಂದುಗಳನ್ನೇ ಒಂದಾಗುತ್ತದೆ. ವೃತ್ತವು ಎಲ್ಲ ಬಿಂದುಗಳಲ್ಲಿ ಇರುವಂತೆ ಭಗವಂತನೂ ಸಹ ಎಲ್ಲ ಜೀವರಾಶಿಗಳಲ್ಲಿ ಇರುವನು. ಪೂರ್ಣ ಮೂಲಕ ಅಂಶಗಳೊಡನೆ ಸಂಪರ್ಕವನ್ನು ಬೆಳೆಸಿ. ಈಗ ಆಧ್ಯಾತ್ಮಿಕ ಸಾಧನೆಯನ್ನು ಪ್ರಾರಂಭಿಸುವುದಕ್ಕೆ ಮೊದಲು ಇರಬೇಕಾದ ಮುಖ್ಯ ಅಂಶಗಳು ಏನಂದರೆ, ನಿಯಂತ್ರಿತ ಜೀವನ, ಯುಕ್ತ ಆಹಾರ, ವ್ಯಾಯಾಮ ಮತ್ತು ಲಯಬದ್ಧವಾದ ಉಸಿರಾಟ. ಈಗ ಆಹಾರ ವಿಷಯಕ್ಕೆ ಬಂದರೆ ಮಾನವ ಜೀರ್ಣಿಸಿಕೊಳ್ಳಬಲ್ಲನೋ, ಯಾವುದನ್ನು ಜೀರ್ಣಿಸಿಕೊಳ್ಳಬಲ್ಲನೋ ಅದನ್ನೇ ಸ್ವೀಕರಿಸಬೇಕು. ಪ್ರತಿಯೊಬ್ಬ ಸಾಧಕನು ತನಗೆ ಯಾವುದು ಹಿತ ಎಂಬುದನ್ನು ಕೊಂಡುಕೊಳ್ಳಬೇಕು. ವ್ಯಾಯಾಮ ಅವಶ್ಯಕವಾಗಿ ಮಾಡಬೇಕು. ಈಗ ನಮ್ಮ ಹೊಟ್ಟೆ ಮತ್ತು ಮೆದುಳಿನ ಬಗ್ಗೆ ಎಚ್ಚರಿಕೆ ವಹಿಸಿ. ಮಾನಸಿಕ ಮತ್ತು ದೈಹಿಕ ಶಕ್ತಿ ಅಗತ್ಯ. ಪ್ರಜ್ಞಾಪೂರ್ವಕವಾಗಿ ಬುದ್ಧಿಪೂರ್ವಕವಾಗಿ ಮುಂದುವರಿಬೇಕು. ಯಾಂತ್ರಿಕವಾಗಿ ಅಲ್ಲ, ಸರಿಯಾದ ಭಾವವನ್ನು ಸೃಷ್ಟಿಸಿಕೊಳ್ಳಬೇಕು. ನಮ್ಮ ಉಸಿರಾಟದ ಕಡೆಗೆ ಗಮನವಿರಿಸಿ. ಇದೇ ಒಂದು ಏಕಾಗ್ರತೆಯಾಗುತ್ತದೆ. ಉಸಿರಾಟವನ್ನು ನಿಗ್ರಹಿಸಿದಾಗ ಅಥವಾ ಪ್ರಾಣಾಯಾಮವನ್ನು ಮಾಡಿದಾಗ ಮನಸ್ಸು ತನ್ನ ನೆಲೆಗೆ ಹಿಂತಿರುಗುತ್ತದೆ. ನನಗೆ ಯೋಗ ಬೇಕು, ಧ್ಯಾನ ಬೇಕು ಅಂದರೆ ಏನು ಮಾಡಬೇಕು? ವ್ಯರ್ಥವಾದ ಮಾತು ಮತ್ತು ಚರ್ಚೆಯನ್ನು ಬಿಡಬೇಕು. ಇದು ಕೇವಲ ಬಹಿರಂಗವಾಗಿಯೂ ಅಲ್ಲ, ಅಂತರಂಗದಲ್ಲೂ ಕೂಡ. ನಾವು ಇಚ್ಛಾಶಕ್ತಿಯನ್ನು ವೃದ್ಧಿಸಿಕೊಳ್ಳಲು ಏಕಾಗ್ರತೆ ಬಹಳ ಅವಶ್ಯಕ. ಮಾನಸಿಕ ಶಕ್ತಿಯನ್ನು ಅಷ್ಟು ಪೋಲಾಗದಂತೆ ಕಾದಿರಿಸಬೇಕು. ಕೆಲಸಕ್ಕೆ ಬಾರದ ಮಾತುಕತೆ, ಉದ್ದೇಶರಹಿತ ಕೆಲಸಗಳು, ಚಾಡಿ ಹೇಳುವುದು, ಆಡಿಕೊಳ್ಳುವುದು, ಹಗಲುಗನಸು ಕಾಣುವುದು, ಕೆಟ್ಟ ಆಲೋಚನೆಗಳು ಇತ್ಯಾದಿಗಳಲ್ಲಿ ಇಚ್ಛಾಶಕ್ತಿ ಬೆಳೆಸಿಕೊಳ್ಳುವುದಕ್ಕೆ ಹಾನಿಕರ. ಸ್ನೇಹಿತರೆ, ನಮ್ಮ ಕೆಲಸಗಳನ್ನು ನಾವು ಶ್ರದ್ಧೆಯಿಂದ ಮಾಡಿದರೆ ನಮಗೆ ಬೇರೆಯವರ ದೋಷವನ್ನು ಹುಡುಕಲು ಸಾಧ್ಯವಿಲ್ಲ. ನಾವು ಕಾಯ ವಾಚ ಮನಸ್ಸ ಶುದ್ಧರಾಗಿರುವುದನ್ನು ಅಭ್ಯಾಸ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಕಚ್ಚೆ ಬಾಯಿ ಗೈ ನನ್ನ ಇಚ್ಛೆಯಲ್ಲಿದ್ದರೆ ಮೆಚ್ಚನ ಪರಮಾತ್ಮನು ಅಂತ. ಆದಷ್ಟು ದೈಹಿಕ ಶಕ್ತಿಯನ್ನು ಕೂಡಿಸಬಹುದು. ಮೌನ ವ್ರತದಿಂದ ನಮ್ಮ ಇಚ್ಛಾಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಯಾವಾಗ ಮಾನವ ತನ್ನ ದೈವಿಕತೆಯನ್ನು ಮರೆಯುವುದಿಲ್ಲವೋ, ಯಾವಾಗ ನಾನು ನನ್ನ ದೈವಿಕತೆಯನ್ನು ಮರೆಯುವುದಿಲ್ಲವೋ, ಆಗ ನಾನು ಯಾರು? ಆತ್ಮ. ಆಗ ನಾನು ಶರೀರವೂ ಅಲ್ಲ, ಮನಸ್ಸೂ ಅಲ್ಲ, ಅಥವಾ ಪಂಚೇಂದ್ರಿಯವೂ ಅಲ್ಲ, ಯಾವ ಸಮಸ್ಯೆಗಳೂ ಇಲ್ಲ. ಆದರೆ ಯಾವಾಗ ನಾನು ನನ್ನ ನಿಜವಾದ ಪ್ರಕೃತಿಯನ್ನು ಮರೆತು ಕೆಳಗಿನ ಭಾವಕ್ಕೆ ಬಂದು ನನ್ನನ್ನು ನಾನು ಶರೀರ, ಮನಸ್ಸು, ಮಾನಸಿಕ ಆಸೆಗಳೊಂದಿಗೆ ಅದರ ಭಾವನೆಗಳೊಂದಿಗೆ ಗುರುತಿಸಿಕೊಳ್ಳುತ್ತೇನೆಯೋ, ಆಗ ನಾನು ನರಳುತ್ತೇನೆ, ಕಷ್ಟಪಡುತ್ತೇನೆ, ದುಃಖ ಪಡುತ್ತೇನೆ. ಈಗ ವಸ್ತುವಿನೊಡನೆ ವಸ್ತುವು, ಅಲೆಯೊಡನೆ ಅಲೆ, ವಸ್ತುವು ಅಲೆಯು ಒಂದರೊಡನೊಂದು ಕೂಡುವಾಗಲೂ ಘರ್ಷಿಸುವಾಗಲೂ ಅವುಗಳ ವೇಗ, ಗುಣ, ಅಳತೆ, ಕಾಲ, ದೂರ ಇವುಗಳಿಗೆ ಅನುಗುಣವಾಗಿ ನಿಖರವಾದ ಫಲ ಉಂಟಾಗುವುದು. ಈ ಫಲಗಳು ಶರೀರಕ್ಕೆ, ಮನಸ್ಸಿಗೆ ಇಚ್ಛೆ ಅನಿಚ್ಛೆ, ಒಳಿತು ಕೆಡಕು, ಸುಖ ದುಃಖ, ಲಾಭ ನಷ್ಟ ಎನ್ನುವ ಅನುಭವಗಳಾಗಿ ಬದಲಾಗುವು. ಈ ನಿಯಮನೇ ತೀಕ್ಷ್ಣ ನ್ಯಾಯ ಎನ್ನುವ ದೈವ ನಿಯಮ. ಆದ್ದರಿಂದ ದ್ರವ್ಯ ವಸ್ತುಗಳು, ಕ್ರಿಯೆಗಳು, ಫಲಗಳು ಪ್ರಕೃತಿಯ ವಿಕಾಸದ ಉತ್ಪರಿವರ್ತನೆಯೇ ತೀಕ್ಷ್ಣ ನ್ಯಾಯ ಎನ್ನುವ ನಿಯಮಕ್ಕೆ ಒಳಪಟ್ಟಿದೆ. ಅರಿವಿನ ಕೊರತೆಯಿಂದ
ಜ್ಞಾನದ ಕೊರತೆಯಿಂದ ಪ್ರಕೃತಿಯ ನಿಯಮ ತಿಳಿಯುವುದಿಲ್ಲ. ಹಾಗೆ ಕಾರಣ ಪರಿಣಾಮ ತತ್ವವು ಅರ್ಥವಾಗುವುದಿಲ್ಲ. ಆ ಪರಿಣಾಮ ಇಂದೋ ಮುಂದೋ ಬಂದೇ ಬರುತ್ತದೆ ಎಂಬುದು ತಿಳಿಯದು. ಪ್ರತಿಯೊಬ್ಬೊಬ್ಬ ಮಾನವನಿಗೂ ಕಾಣಬಹುದು ಅಂತ. ಸಮುದಾಯದ ಸಮೃದ್ಧಿ ಒಬ್ಬೊಬ್ಬ ಮಾನವನ ಅರಿವಿನಿಂದಲೂ ದುಡಿಮೆಯಿಂದಲೂ ಉಂಟಾಗುತ್ತದೆ. ಸ್ನೇಹಿತರೆ, ಶ್ರೀರಾಮಕೃಷ್ಣರು ಒಂದು ಮಾತು ಹೇಳಿದರೆ, ನಿಮ್ಮನ್ನು ನೀವು ತಿಳಿರಿ, ಆಮೇಲೆ ಭಗವಂತನನ್ನು ತಿಳಿರಿ. ನಿನ್ನನ್ನು ನೀನು ತಿಳಿ ನಿನ್ನ ಜಾತಕ ಕಳೆ ಪೂರ್ವದ ಸೂತಕ. ತಿಳಿ ನಿನ್ನ ಜಾತಕ ಕಳಿ ಪೂರ್ವದ ಸೂತಕ. ಎಳೆ ತನುವಿನ ಪಾತಕ ಬಳಿರಾಯಿತು ಸಾರ್ಥಕ. ತಿಳಿ ನಿನ್ನ ಜಾತಕ ಕಳಿ ಪೂರ್ವದ ಸೂತಕ. ಮೂತ್ರ ತನುವಿನೊಳಿಲ್ಲದು ನೇತ್ರ ಮನದೊಳಗಿರುವುದು. ಕ್ಷೇತ್ರಕ್ಕೆಲ್ಲ ಘನವದು ಚಿತ್ರ ನಿರ್ಮಲ ಶೂನ್ಯದು. ತಿಳಿ ನಿನ್ನ ಜಾತಕ ಕಳಿ ಪೂರ್ವದ ಸೂತಕ. ಮುನ್ನ ಸೂತಕ ಪಾಪದು ಒನ್ನಿನಿಂದ ಹೋಗದು. ತನ್ನ ತಿಳಿಯಲು ಪೋಪದು ತನ್ನ ಮರೆಯಲು ಹೋಗುವುದು. ತಿಳಿ ನಿನ್ನ ಜಾತಕ ಕಳಿ ಪೂರ್ವದ ಸೂತಕ. ಜಾತಕ ತಿಳಿದಾತನೇ ಜಾತಿಗೆ ಹೆಚ್ಚಾತನೆ. ಜಾತಕ ಮರೆತಾತನೇ ಜಾತಿಗೆಲ್ಲ ಹೀನನೇ. ತಿಳಿ ನಿನ್ನ ಜಾತಕ ಕಳಿ ಪೂರ್ವದ ಸೂತಕ. ನಿಷ್ಠ ಜಾತಕ ಸಿಕ್ಕಿತೆ ಅಷ್ಟಮದವೇ ಹೋಯಿತೆ. ಕಷ್ಟವೇ ಕಡೆ ಮಾಡಿತೆ ಇಷ್ಟ ಫಲ ಬಗೆ ಬಂದಿತೆ. ತಿಳಿ ನಿನ್ನ ಜಾತಕ ಕಳಿ ಪೂರ್ವದ ಸೂತಕ. ಪೂರ್ವ ಫಲದನುಭಾವವಂ ದೈವ ಬಲದ ಸಹಾಯವಂ. ತೋರ್ವ ವೇದಾದ್ರಿ ಗುರುಪದಂ ಸರ್ವ ಪಾಪ ನಿವಾರಣಂ. ತಿಳಿ ನಿನ್ನ ಜಾತಕ ಕಳಿ ಪೂರ್ವದ ಸೂತಕ. ಸ್ನೇಹಿತರೆ, ಪ್ರತಿಯೊಬ್ಬ ಆಧ್ಯಾತ್ಮಿಕ ಸಾಧಕನು ಒಂದು ಸರಿಯಾದ ದೃಷ್ಟಿಕೋನವನ್ನು ಬೆಳೆಸಿಕೋಬೇಕು. ಸಾಧ್ಯವಾದಷ್ಟು ಶಾಂತಿ ರೀತಿಯಿಂದ ಎಲ್ಲವನ್ನೂ ನೋಡಿ, ವಾಸ್ತವ ದೃಷ್ಟಿಯಿಂದ ಎಲ್ಲವನ್ನೂ ನೋಡಲು ಪ್ರಯತ್ನಿಸಿ ಶಾಂತವಾಗಿ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ನಾವು ಮಾನವ ವ್ಯಕ್ತಿತ್ವಗಳೊಡನೆ ವ್ಯವಹರಿಸುತ್ತಿದ್ದೇವೆ ಎಂಬುದನ್ನು ಮರೆಯಬಾರದು. ಮತ್ತು ನಾವು ಬಹಳ ವೇಳೆ ಇತರರನ್ನು ನೋಯಿಸುತ್ತೇವೆ. ಕೆಲವರು ಒಳ್ಳೆಯ ಮತ್ತು ಶಾಂತ ಭಾವವನ್ನು ಪ್ರತಿಬಿಂಬಿಸುತ್ತಾರೆ, ಇನ್ನು ಕೆಲವರು ಕೆಟ್ಟ ಭಾವವನ್ನು ಪ್ರತಿಬಿಂಬಿಸುತ್ತಾರೆ. ನಾವು ಉತ್ತಮವಾಗಿ ಬೆಳೆಯಬೇಕಾದ್ರೆ ನಮ್ಮ ಪೂರ್ಣ ದೃಷ್ಟಿಕೋನ ಬದಲಾಗಬೇಕು. ನಾವು ಸಾಯುವುದಕ್ಕಿಂತ ಮುಂಚೆ ಒಂದು ಆಧ್ಯಾತ್ಮಿಕ ಸುಸ್ಥಿತಿಯನ್ನು ಮುಟ್ಟಲೇಬೇಕು. ಆಧ್ಯಾತ್ಮಿಕ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರುವುದು ನಿರ್ದಿಷ್ಟ ಮಿತಿ ಮತ್ತು ಹೊಂದಾಣಿಕೆ. ನಾವು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಸರಿಯಾಗಿ ಹೊಂದಿಕೊಂಡು ಹೋಗಬೇಕು. ಸ್ನೇಹಿತರೆ, ಯಾವುದೇ ತಿಕ್ಕಾಟ ಮತ್ತು ತಪ್ಪು ತಿಳುವಳಿಕೆಗೆ ಅವಕಾಶ ಕೊಡಬಾರದು. ನಮ್ಮ ಸುತ್ತ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸಬೇಕು. ಅದು ಹೇಗಿರಬೇಕಂದ್ರೆ ಪ್ರತಿಯೊಬ್ಬರಿಗೂ ಅದು ಅನುಭವವಾಗುವಂತಿರಬೇಕು. ಭಕ್ತನು ಪ್ರತಿಯೊಂದನ್ನು ಘನತೆ ಗಂಭೀರ್ಯದಿಂದ ಮಾಡಬೇಕು. ಈಗ ಮುಖ್ಯವಾಗಿ ನಾವು ಗಮನಿಸಬೇಕಾದ ವಿಷಯ ಏನಂದ್ರೆ, ನಾವು ದ್ವಂದ್ವಗಳಲ್ಲಿ ಒಂದನ್ನು ಸ್ವೀಕರಿಸಿದಾಗ ಮತ್ತೊಂದನ್ನು ಸ್ವೀಕರಿಸಲೇಬೇಕು. ಈಗ ದುಃಖವನ್ನು ಸ್ವೀಕರಿಸದೆ ಸುಖವನ್ನು ಪಡೆಯಲಾಗರು, ಮೃತ್ಯುವನ್ನು ಸ್ವೀಕರಿಸದೆ ಜೀವನ ಪಡೆಯಲಾರೆವು, ರೋಗವನ್ನು ಸ್ವೀಕರಿಸದೆ ಆರೋಗ್ಯವನ್ನು ಪಡೆಯಲಾರೆವು. ಆದರೆ ಇವುಗಳೆಲ್ಲವನ್ನು ಮೀರಿ ಹೋಗಿ ಇವುಗಳ್ಯಾವೂ ಇಲ್ಲದ ಸ್ತರವನ್ನು ಮುಟ್ಟಬಹುದು. ಇದೇ ನಿಜವಾದ
ಆಧ್ಯಾತ್ಮಿಕ ಜೀವನದ ಕೆಲಸ. ಮತ್ತು ಈ ಸತ್ಯವನ್ನು ಅರಿಯದೆ ಗುರಿಯನ್ನು ಮುಟ್ಟಿದಂತಾಗುವುದಿಲ್ಲ. ಸ್ನೇಹಿತರೆ, ನಾವು ಭಕ್ತಿಯೋಗ, ಜ್ಞಾನಯೋಗ, ರಾಜಯೋಗ ಮತ್ತು ಕರ್ಮಯೋಗ ಸಮನ್ವಯದಿಂದ ನಮ್ಮಲ್ಲಿರುವ ಪರಮಾತ್ಮನನ್ನು ಕಾಣಬಹುದು. ಸ್ನೇಹಿತರೆ, ನಮ್ಮ ಭಾವನೆ ಎಲ್ಲರ ಬಗ್ಗೆಯೂ ಒಂದೇ ರೀತಿಯಾಗಿರಬೇಕು. ಎಲ್ಲರಲ್ಲೂ ಯಾವುದು ಶಾಶ್ವತ, ಯಾವುದು ಅಶಾಶ್ವತ ಎಂಬ ವಿವೇಕವಿರಬೇಕು. ಎಲ್ಲರಲ್ಲೂ ಶಾಶ್ವತವಾದ ದಿವ್ಯ ಅಂಶವಿದೆ. ವ್ಯಕ್ತಿಯ ದೃಷ್ಟಿಯಿಂದ ನೋಡಿದರೆ ಅದು ಆತ್ಮ, ಜಗತ್ತಿನ ದೃಷ್ಟಿಯಿಂದ ನೋಡಿದರೆ ಅದು ಬ್ರಹ್ಮ. ಈ ರೀತಿ ವಿವೇಕವನ್ನು ಅಭ್ಯಾಸ ಮಾಡುವುದು ಜ್ಞಾನಯೋಗ ಅಂತೀವಿ. ನಾವು ಕೆಲಸ ಮಾಡುವಾಗ ಯಾವ ಸ್ವಾರ್ಥ ಉದ್ದೇಶವೂ ಇಲ್ಲದೆ ಕರ್ಮಕ್ಕೋಸ್ಕರವೇ, ಕರ್ಮ ಎಂದು ತಿಳಿದರೆ ಅದು ಕರ್ಮಯೋಗ. ಸ್ವಾಮಿ ವಿವೇಕಾನಂದರು ಹೇಳುವಂತೆ ನಾವು 200-300 ಕೆಲಸಗಳನ್ನು ಮಾಡುತ್ತಿದ್ದರು, ಅದು ನಮ್ಮ ಮನಸ್ಸಿನಲ್ಲಿ ಒಂದು ತರಂಗವನ್ನು ಎಬ್ಬಿಸಬಾರದು. ಅನುದಿನವೂ ನಮ್ಮ ಜೀವನದಲ್ಲಿ 4 ಯೋಗ. ಸ್ನೇಹಿತರೆ, ನಮ್ಮ ಅಜಾಗರೂಕತೆ, ಬೇಜವಾಬ್ದಾರಿಯಿಂದ ಆಧ್ಯಾತ್ಮಿಕ ಜೀವನಕ್ಕೆ ಎಷ್ಟೋ ವಿಘ್ನಗಳು ಬರುತ್ತವೆ. ಕತ್ತೆಯ ಹಿಡಿ ತಂದು ಒತ್ತಾಲು ಮುದ್ರೆಯ, ಕತ್ತೆಯಲ್ಲದೆ ಬಸವಾನುತ್ತಮನದ ಕೆಲ್ಲಿ. ಯಾಕೆ ಗುರುವ್ಯಾಕೆ ಇನ ಜನರಿಗೆ, ಯಾಕೆ ಗುರುವ್ಯಾಕೆ? ಎತ್ತು ತೆಂಗಿನಕಾಯಿ ಎತ್ತ ತಿನ್ನುವುದಯ್ಯ, ಕತ್ತೆ ಕಸ್ತೂರಿ ಸಾರ ಕಂಡು ಬಾಳುವುದುಂಟೆ. ಯಾಕೆ ಗುರುವ್ಯಾಕೆ ಇನ ಜನರಿಗೆ, ಯಾಕೆ ಗುರುವ್ಯಾಕೆ? ಕಾಣದಂದಕ ಗ್ಯಾಕೆ ಕನ್ನಡಿ ಕೈಯೋಳು, ಗಾಣದೆತ್ತಿಗೆ ಗೆಜ್ಜೆ ಗಣರಮ್ಯವಾದೀತೆ. ಯಾಕೆ ಗುರುವ್ಯಾಕೆ ಇನ ಜನರಿಗೆ, ಯಾಕೆ ಗುರುವ್ಯಾಕೆ? ಅರಿಕೆ ಕುರಿಯು ತನ್ನ ಮರಣರಿಯದೆ ಬೇಗೆ, ತರುಗ್ಯಾಲೆ ತಿನ್ನುವಂತೆ ಮನವ ಮರೆವ ನರ ಜನರಿಗೆ. ಯಾಕೆ ಗುರುವ್ಯಾಕೆ ಇನ ಜನರಿಗೆ, ಯಾಕೆ ಗುರುವ್ಯಾಕೆ? ಸ್ನೇಹಿತರೆ, ಅವ್ಯವಸ್ಥಿತ ಮತ್ತು ಬೇಜವಾಬ್ದಾರಿ ಜನರಿಗೆ ಗುರು ಯಾಕೆ ಬೇಕು? ಗುರು ಇದ್ದರೂ ಕ್ರಮಬದ್ಧವಾದ ಜೀವನವನ್ನು ಮಾಡದ ವ್ಯಕ್ತಿಗಳಿಗೆ ಆಧ್ಯಾತ್ಮಿಕ ಅಸಾಧ್ಯ. ಚಿಂತೆ ಎಂಬುದು ಆತ್ಮದ ಕ್ರೂರ ರೋಗ, ಜೀವನದಲ್ಲಿ ಸಮಸ್ಯೆಗಳು ತರುತ್ತದೆ. ಇದರಿಂದ ಮನಸ್ಸು ಗಾಬರಿಗೊಳ್ಳುತ್ತದೆ. ಜೀವನದಲ್ಲಿ ಆಗಾಗ್ಗೆ ಬರುವ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ದುಃಖಗಳು ಕಂಡು ಹೆದರಬಾರದು. ಸ್ನೇಹಿತರೆ, ಏನ್ ಮಾಡ್ಬೇಕಂದ್ರೆ ಅರಿವನ್ನು ಬೆಳೆಸ್ಕೋಬೇಕು. ಅರಿವನ್ನು ಅಧಿಕವಾಗಿ ಬೆಳೆಸ್ಕೊಂಡ್ರೆ ಸಮಸ್ಯೆಗಳು, ಕಷ್ಟಗಳು, ದುಃಖಗಳು ಬಗೆಹರಿಸಿಕೊಳ್ಳುವ ಸಾಮರ್ಥ್ಯ ತಾನಾಗಿಯೇ ತನ್ನ ಬಳಿಗೆ ಬರುತ್ತದೆ. ಸ್ತ್ರೀಯರು ಪುರುಷರು ಕೂಡಿದ ಒಂದು ಒಕ್ಕೂಟದ ಸಮುದಾಯವೇ ಈ ಲೋಕ.
ಸ್ನೇಹಿತರೆ, ಹೆಣ್ಣಿಲ್ಲದೆ ಗಂಡಿಲ್ಲ, ಗಂಡಿಲ್ಲದೆ ಹೆಣ್ಣಿಲ್ಲ. ಹೆಣ್ಣಿನ ಹೊರತು ಏಕಾಂಗಿಯಾಗಿ ಒಂದು ಗಂಡು, ಗಂಡಿನ ಹೊರತು ಏಕಾಂಗಿಯಾಗಿ ಒಂದು ಹೆಣ್ಣು ಜೀವನದಲ್ಲಿ ನಲಿವನ್ನು ಪಡೆಯಲು ಸಾಧ್ಯವಿಲ್ಲ ಮತ್ತು ಪೂರ್ಣತೆಯನ್ನು ಪಡೆಯಲು ಸಾಧ್ಯವಿಲ್ಲ. ಅದಕ್ಕೆ ದೈವ ಮಾನವನ ಜೀವನದ ಬಾಳಿನಲ್ಲಿ ಗಂಡು ಹೆಣ್ಣಿನ ಸಂಬಂಧ ಎಷ್ಟು ಉಳ್ಳದ್ದಾಗಿದೆ. ಈಗ ವೇದಾದ್ರಿ ಮಹರ್ಷಿಯವರ ವ್ಯಾಯಾಮಗಳಿಂದ ಮತ್ತು ಕಾಯಕಲ್ಪ ಯೋಗ ಅಭ್ಯಾಸಗಳಿಂದ ಜೀವರಸವನ್ನು ಶುದ್ಧಗೊಳಿಸಿ ಪ್ರಾಣಶಕ್ತಿಯ ಸ್ಥಿತಿಯನ್ನು ಯಾವಾಗಲೂ ಬದಲಾಗದಂತೆ ಮಾಡಲು ಸಾಧ್ಯವಾಗುತ್ತದೆ. ಈ ಕಾರಣದಿಂದ ಸಾವು ಸಂಭವಿಸುವುದಿಲ್ಲ. ಅದೇ ಸಮಯದಲ್ಲಿ ಯೋಗಾಭ್ಯಾಸಿಸಿಯು ತನ್ನ ಜೀವನದಲ್ಲಿ ನೀತಿ, ಕರ್ತವ್ಯ ಮತ್ತು ದಾನ ಧರ್ಮಗಳನ್ನು ಪಾಲಿಸುತ್ತಾ ಸದಾಚಾರ ಜೀವನದಿಂದ ಜೀವನದ ಮಾರ್ಗಗಳನ್ನು ಅನುಸರಿಸುತ್ತಾ ಸತ್ಯ ಮಾರ್ಗಗಳನ್ನು ಮಾಡುತ್ತಾ ವಿಶ್ವಕ್ಕೆ ತನ್ನಿಂದ ಆಗಬೇಕಾದ ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸಲು ಸಮರ್ಥನಾಗುವನು. ವೇದಾದ್ರಿ ಮಹರ್ಷಿಯವರು ಸಹ ವಿಶ್ವಶಾಂತಿಗಾಗಿ, ವಿಶ್ವದ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟಿದ್ದಾರೆ. ಅವರ ತತ್ವವನ್ನು ನಾವು ಚಾಚು ತಪ್ಪದೆ ಪಾಲಿಸೋಣ ಮತ್ತು ಆತ್ಮಸಂಘದ ನಡೆಸುವವರಿಗೆ ನಮ್ಮ ಕೈಲಾದ ಸಹಾಯವನ್ನು, ಆತ್ಮಸಂಘಕ್ಕೆ ಬರುವುದಕ್ಕೆ ಮುಂಚೆ ನಮ್ಮ ಕೈಲಾದ 1% ಅವರ ಕಾಣಿಕೆಯಾಗಿ ತಲುಪಿಸಿ ಸಹಾಯವಾಗುತ್ತದೆ ಎಂದು ನನ್ನ ಅಭಿಪ್ರಾಯ. ಸ್ನೇಹಿತರೆ, ಈ ಚಿಂತನೆಯನ್ನು ಈಗ ಮುಕ್ತಾಯ ಮಾಡ್ತೇನೆ. ಈ ಚಿಂತನೆಯನ್ನು ಮಾಡಲು ಅವಕಾಶ ಕೊಟ್ಟಿರತಕ್ಕಂತಹ ಡಾಕ್ಟರ್ ಧನಪತಿ ಸಾರ್, ಡಾಕ್ಟರ್ ವಿಜಯ ಮೇಡಮ್ನವರಿಗೂ, ಪಲ್ಲವಿ, ಚೈತ್ರ ಅವರ ತಂಡದವರಿಗೂ, ಇದನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಆ ದೈವಿಕ ಕೃಪೆಯಿಂದ ದೇಹ ಆರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ ಕೊಡಲಿ ಅಂತ ಹೇಳಿ ಈ ಚಿಂತನೆಯನ್ನು ಮುಗಿಸುತ್ತೇನೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಾಳ್ಗೆ ಸಮೃದ್ಧಿ. ಸ್ನೇಹಿತರೆ, ಈ ದಿನದ ಚಿಂತನೆಯನ್ನ ನಡೆಸಿಕೊಟ್ಟಂತಹ ಪ್ರಾಧ್ಯಾಪಕರಿಗೆ ವಂದನೆಗಳು. ಸ್ನೇಹಿತರೆ, ಯಾರಿಗಾದರೂ ಈ ದಿನದ ಚಿಂತನಾ ವಿಷಯದ ಬಗ್ಗೆ ಪ್ರಶ್ನೆಗಳಿದ್ದರೆ ರೈಸ್ ಹ್ಯಾಂಡ್ ಬಟನ್ ನ ಕ್ಲಿಕ್ ಮಾಡಿ ನೀವು ಪ್ರಶ್ನೆಗಳನ್ನ ಕೇಳಬಹುದು. ಸ್ನೇಹಿತರೆ, ನೀವು ಪ್ರಶ್ನೆಗಳನ್ನ ಕೇಳುವ ಮುಂಚೆ ಕೆಲವು ಸೂಚನೆಗಳಿದೆ. ಸ್ನೇಹಿತರೆ, ಮೊದಲಿಗೆ ನಮ್ಮ ಆತ್ಮಸಂಗಮ ಕಾರ್ಯಕ್ರಮಗಳ ವಿಡಿಯೋವನ್ನು ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಯೂಟ್ಯೂಬ್ ಚಾನಲ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬಟನ್ ಕ್ಲಿಕ್ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಹಾಗೂ ನೀವು ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆದರೆ ಹೊಸ ವಿಡಿಯೋವನ್ನ ಚಾನಲ್ಗೆ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತದೆ. ಇದರಿಂದ ನೀವು ಮತ್ತೊಮ್ಮೆ ಆ ಚಿಂತನೆಯನ್ನ ಕೇಳಬಹುದು. ಸ್ನೇಹಿತರೆ, ಹಾಗೂ ಮತ್ತೊಂದು ಸೂಚನೆ ಸ್ನೇಹಿತರೆ, ಈಗಾಗಲೇ ಕನ್ನಡ ಭಾಷೆಯಲ್ಲಿ ಸ್ಕೈ ಯೋಗದ ಫೌಂಡೇಶನ್ ಕೋರ್ಸ್ ಆನ್ಲೈನ್ ಕೋರ್ಸ್ ಆರಂಭವಾಗಿದ್ದು ತರಗತಿಗಳು ನಡೀತಾ ಇದೆ. ಇದನ್ನ ಪಡೆಯಲು ಇಚ್ಛಿಸುವವರು kundaliniyoga.edu.in ಎಂಬ ವೆಬ್ಸೈಟ್ ಅನ್ನು ನೋಡಲು ನಿಮ್ಮ ನೆರೆಹೊರೆಯವರನ್ನ ಮತ್ತೆ ನಿಮ್ಮ ಸ್ನೇಹಿತರನ್ನ ಪ್ರೋತ್ಸಾಹಿಸಿ ಎಂದು ವಿನಂತಿಸಿಕೊಳ್ಳುತ್ತೇವೆ. ಸ್ನೇಹಿತರೆ, ಈ ದಿನದ ಚಿಂತನೆ ಬಗ್ಗೆ ಯಾರಿಗಾದರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಬಹುದು. ಸರ್, ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಸರ್? ಮುಗಿಸ್ಕೊಳ್ಳೋಣ ಸರ್? ಸರಿ ಮೇಡಮ್, ಬಾಳಿಗೆ ಸಮೃದ್ಧಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಈ ದಿನದ ಚಿಂತನೆಯನ್ನ ನಡೆಸಿಕೊಟ್ಟಂತಹ ಪ್ರಾಧ್ಯಾಪಕರನ್ನ ಆರೈಸುವ ಸಮಯ. ಎಲ್ಲರೂ ಮನಸ್ಸನ್ನ ತುರಿಯಂನಲ್ಲಿ ಕೇಂದ್ರೀಕರಿಸೋಣ. ಪ್ರೊಫೆಸರ್ ತಿಮ್ಮಯ್ಯ ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹಾರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಕಾರ್ಯಕ್ರಮದ ವಿವರಗಳು ಈ ರೀತಿ ಇದೆ. ಬೆಳಿಗ್ಗೆ 5:45 ಕನ್ನಡದಲ್ಲಿ ಧ್ಯಾನ, 6:30 ಕಾಯಕಲ್ಪ ಮತ್ತು ದೇಹಾಭ್ಯಾಸ, ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಧ್ಯಾನ, 2:30 ಚಿಂತನಾ ವಿಷಯ ಎಕ್ಸ್ಪ್ಲನೇಷನ್ ಅಬೌಟ್ ಸೆಲ್ಫ್ ಎಂಬ ಚಿಂತನೆಯನ್ನ ನೀಡಲಿದ್ದಾರೆ ಸ್ಕೈ ಅಸಿಸ್ಟೆಂಟ್ ಪ್ರೊಫೆಸರ್ ಭಾಸ್ಕರನ್ ಅವರು. ಸಂಜೆ 4:15 ಕನ್ನಡದಲ್ಲಿ ಆತ್ಮಸಂಗಮ ಕಾರ್ಯಕ್ರಮ,
4:45ಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ, 4:55ಕ್ಕೆ ಚಿಂತನಾ ವಿಷಯ ಸಂತೋಷ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನೀಡಲಿದ್ದಾರೆ ಸ್ಕೈ ಅಸಿಸ್ಟೆಂಟ್ ಪ್ರೊಫೆಸರ್ ಭಾರತಿ ಅವರು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈ ದಿನದ ಚಿಂತನಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿಕೊಳ್ಳೋಣ. ಈ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಪ್ರಾಧ್ಯಾಪಕರಿಗೂ ಹಾಗೂ ಎಲ್ಲ ಆತ್ಮ ಬಂಧುಗಳಿಗೂ ವಂದನೆಗಳು ಹಾಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಕರ್ನಾಟಕದಲ್ಲಿರುವ ಎಲ್ಲ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಮಾಸ್ಟರ್ ಹಾಗೂ ಪ್ರೊಫೆಸರ್ಗಳಿಗೂ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ನಡೆಯಲು ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಿಗೂ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ. ಹಾಗೂ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನ ಪಡೆದು ಉನ್ನತವಾಗಿ ಬಾಳುವಂತಾಗಲಿ ಎಂದು ಹಾರೈಸುತ್ತಾ ಎಲ್ಲರನ್ನ ವಂದಿಸಿ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿಕೊಳ್ಳೋಣ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸರ್ವೇ ಜನ ಸುಖಿನೋ ಭವಂತು. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.